ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ನೂತನವಾದಂತಹ ವಿಶ್ವಾವಸು ಸಂವತ್ಸರ ಆರಂಭ ಆಗಿ ನಮಗೆ ನಡೀತಾ ಇದೆ ಏಪ್ರಿಲ್ ತಿಂಗಳು. ಇದು ಚೈತ್ರ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಕೂಡ ಬರುತ್ತೆ. ಯಾಕಂದರೆ ಸಂವತ್ಸರದ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದರೆ ಒಂದು ಮೊದಲನೇ ತಿಂಗಳು. ಹಾಗಾಗಿ ಇಂತಹ ಒಂದು ಶುಭವಾದಂತಹ ತಿಂಗಳಿನಲ್ಲಿ ಏನೇನು ಶುಭವಾದಂತಹ ಒಂದು ದಿನಾಂಕಗಳು ಅಂತ ನೋಡ್ತಾ ಹೋದರೆ, ಒಂದು 6ನೇ ತಾರೀಕಿಗೆ ರಾಮನವಮಿ ಇದೆ. ವಿಶೇಷವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ರಾಮನಾಮಸ್ಮರಣೆ ಮಾಡುವಂಥದ್ದು. ಮತ್ತು ವಿಶೇಷವಾಗಿ ವಸಂತ ನವರಾತ್ರಿ ಎಂಬುದಾಗೂ ಕೂಡ ಕರೀತಾರೆ. ನೋಡಿ, ಇದು ಹೆಚ್ಚು ಪ್ರಚಾರದಲ್ಲಿಲ್ಲ. ಯಾಕಂದರೆ ಶರದೃತುವಿನಲ್ಲಿ ಬರುವಂತಹ ನವರಾತ್ರಿ ವಿಶೇಷವಾಗಿ ದೇವಿ ಪೂಜೆ ಅರ್ಚನೆ ಆರಾಧನೆ ಮಾಡ್ತಾರೆ. ಇದಕ್ಕೆ ಗುಪ್ತ ನವರಾತ್ರಿ ಎಂಬುದಾಗಿ ಕರೀತಾರೆ, ವಸಂತ ನವರಾತ್ರಿ. ಹಾಗಾಗಿ ಈ ಸಮಯದಲ್ಲೂ ಕೂಡ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂತಹದ್ದು, ಪೂಜೆ ಮಾಡುವಂಥದ್ದು ಬಹಳ ವಿಶೇಷವಾದಂಥದ್ದು. ಒಟ್ಟಿನಲ್ಲಿ ವಸಂತ ನವರಾತ್ರಿ ಆರಂಭ. ಅನಂತರದಲ್ಲಿ 6ನೇ ತಾರೀಕಿಗೆ ರಾಮನವಮಿ ಇದೆ. ಹಾಗೆ 10ನೇ ತಾರೀಕಿಗೆ ಮಹಾವೀರ ಜಯಂತಿ ಪ್ರದೋಷ, 12ನೇ ತಾರೀಕಿಗೆ ಚಿತ್ರಾ ಪೂರ್ಣಿಮೆ, ಬೆಂಗಳೂರು ಕರಗ. ಹಾಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ಶುಭವಾದಂಥ ಒಂದು ಹುಣ್ಣಿಮೆ ದಿವಸ. 13ನೇ ತಾರೀಕಿಗೆ ಮೇಷ ಸಂಕ್ರಾಂತಿ, 14ಕ್ಕೆ ವಿಷುವತ್ ಪುಣ್ಯಕಾಲ, ಹಾಗೆ ಸಂಕ್ರಾಂತಿ ಇದೆ. ಮತ್ತು ಸೌರ ಯುಗಾದಿ 14ನೇ ತಾರೀಕಿಗಿದೆ. ನಾವೆಲ್ಲ ಸ್ವಾಭಾವಿಕವಾಗಿ ಚಾಂದ್ರ ಮಾಸದ ಯುಗಾದಿನ ಆರಂಭ ಮಾಡಿ ಯುಗಾದಿ ಮುಗಿದು ಬಿಟ್ಟಿದೆ. ಇನ್ನು ಸೌರ ಮಾಸದ ಯುಗಾದಿ ಮಾಡುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಾಂತ್ಯದಲ್ಲಿ ಸಿದ್ಧಾಂತ ಪಂಚಾಂಗದ ಪ್ರಕಾರ ಮಾಡುವಂಥವರಿಗೆ 14ನೇ ತಾರೀಕು ಅಂದರೆ ಸೌರಮಾನ ತಿಥಿಯನ್ನು ಪರಿಗಣನೆ ಮಾಡುವಂತಹ ವ್ಯಕ್ತಿಗಳಿಗೆ 14ನೇ ತಾರೀಕಿಗೆ ನೂತನ ಸಂವತ್ಸರ ಆರಂಭ ಅಂದರೆ ಯುಗಾದಿ ಆರಂಭ. 16ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 24ಕ್ಕೆ ಸರ್ವೇಶಾಂ ಏಕಾದಶಿ, 25ಕ್ಕೆ ಮಹಾಪ್ರದೋಷ, 26ಕ್ಕೆ ಮಾಸ ಶಿವರಾತ್ರಿ, 27ಕ್ಕೆ ಅಕ್ಷತ ತದಿಗೆ ಅಮಾವಾಸ್ಯೆ. ಹೀಗೆಲ್ಲ ಒಂದು ಶುಭವಾದಂತಹ ಒಂದು ತಿಂಗಳು ಅಂತ ಹೇಳಬಹುದು. ನೋಡಿ, ಮೃಗಶಿರ ನಕ್ಷತ್ರ 3, 4ನೇ ಪಾದ, ಹಾಗೆ ಆರ್ದ್ರ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ಇದು ಮಿಥುನ ರಾಶಿಗೆ ಸೇರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ನಕ್ಷತ್ರದ ವಿಶೇಷವಾಗಿ ನಿಮಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಈ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಗೃಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ರಾಶಿಯಿಂದ 12ನೇ ರಾಶಿಯಲ್ಲಿ ಗುರು, ಹಾಗೆ ಧನಸ್ಥಾನದಲ್ಲಿ ಕುಜ, ಬಹಳ ಪ್ರಬಲವಾದಂತಹ ಕುಜನು ಸ್ಥಾನಮಾನಗಳಲ್ಲಿದ್ದಾನೆ. ಕುಜನು 2ನೇ ರಾಶಿಯಲ್ಲಿ ನಿಮಗೆ ವಾಕ್ಸ್ಥಾನ, ಧನಸ್ಥಾನ ಅಂತ ಹೇಳ್ತವೆ. ಹಾಗೆ ಕುಜನು ಕೂಡ ಒಂದೊಂಥದ ಶುಭವಾದಂಥ ಫಲಗಳನ್ನು ಗೋಚಾರದಲ್ಲಿ ನೀಡುವಂತಹ ಸ್ಥಾನದಲ್ಲಿದ್ದಾನೆ. ಇನ್ನು ಚತುರ್ಥ ರಾಶಿಯಲ್ಲಿ ಕೇತು, ಇನ್ನು ದಶಮ ರಾಶಿಯಲ್ಲಿ ನೋಡಿ ರವಿ, ಬುಧ, ಶುಕ್ರ, ರವಿ, ರಾಹು 4 ಗ್ರಹಗಳು ಕೂಡ 5 ಗ್ರಹಗಳು, 4 ಅಲ್ಲ 5 ಗ್ರಹಗಳಿದ್ದಾರೆ ದಶಮ ರಾಶಿಯಲ್ಲಿ. ಹಾಗಾಗಿ ಬಹಳ ಉತ್ತಮವಾದಂತಹ ಪ್ರಭಾವ, ಉತ್ತಮವಾದಂಥ ಉದ್ಯೋಗ, ಇಂತಹ ಅನೇಕ ಚೇಂಜಸ್ಸನ್ನು ಕೂಡ ಈ ತಿಂಗಳಲ್ಲಿ ಕಾಣುವಂಥ ಸಾಧ್ಯತೆಗಳಿದೆ. ನೋಡೋಣ ಒಂದೊಂದಾಗಿ ಏನು ಅಂತ ಹೇಳಿ ನೋಡೋಣ. ಏಪ್ರಿಲ್ ತಿಂಗಳಲ್ಲಿ ಏನಾದರೂ ಕೂಡ ಖುಷಿ ಸಂತೋಷ ಸಿಗಬಹುದಾ ಅಂತೇಳಿ. ಯಾಕಂದರೆ ರಾಶ್ಯಾಧಿಪತಿಯಾದಂತಹ ಬುಧನೇ ರವಿ ಜೊತೆಗೆ ದಶಮ ಸ್ಥಾನದಲ್ಲಿದ್ದಾನೆ. ಅದು ಬಹಳ ಉತ್ತಮವಾದಂಥ ಫಲಗಳನ್ನು ನೀಡುವಂತಹದ್ದು. ನೋಡಿ, ಈ ತಿಂಗಳಲ್ಲಿ ನೀವೇನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀರಿ ಅಂತಾದರೆ 10ನೇ ತಾರೀಕಿಗೆ ಗುರುವಾರ ಇದೆ, ಬಹಳ ಶುಭವಾದಂಥದ್ದು. 18ನೇ ತಾರೀಕಿಗೆ ಶುಕ್ರವಾರ. ಇದು 2 ದಿವಸ ಬಹಳ ಒಳ್ಳೆಯದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಅಂಥದ್ದೇನಾದರೂ ನಿಮಗೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ಪೂಜೆ ಪುನಸ್ಕಾರಗಳನ್ನು ಆ ದಿವಸದಲ್ಲಿ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಏನಪ್ಪ ಫಲಗಳು ನಿಮಗೆ ಅನುಭವಿಸುವಂಥದ್ದು? ಒಂದನೇದಾಗಿ, ಆದಷ್ಟು ಸರ್ಕಾರಿ ಉದ್ಯೋಗಗಳು ಹೆಚ್ಚಿನದಾದಂಥ ಅಭಿವೃದ್ಧಿ ಅಂತ ಕಾಣುವಂತಹ ಸರ್ಕಾರಿ ಉದ್ಯೋಗದಲ್ಲಿ ಯಾರ್ಯಾರು ಇದ್ದೀರೋ, ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಹೆಚ್ಚಿನದಾದಂಥ ಶ್ರೇಯಸ್ಸು ಮತ್ತು ಆರ್ಥಿಕವಾದಂಥ ಅಭಿವೃದ್ಧಿ ಕಡೆಗೂ ಕೂಡ ನೀವು ಹೋಗ್ತೀರಿ ಅಂತೇಳಿ ಹೇಳ್ಬೋದು. ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡುವಂಥವರು ಅಥವಾ ಮೇಲಧಿಕಾರಿಗಳಿಂದ ಏನೋ ಅನಾನುಕೂಲ ತೊಂದರೆಗಳಾಗ್ತಾ ಇದೆ, ಅಂತಹ ತೊಂದರೆ ತಾಪತ್ರೆಗಳ ಪರಿಹಾರ ಆಗುವಂಥದ್ದು. ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಂತಹ ಹುದ್ದೆ ನನಗೆ ಸಿಗಬೇಕು ಅಂತಂದರೆ ಆ ಹುದ್ದೆ ಸಿಗುವಂಥ ಚಾನ್ಸಸ್ಸು, ಅಥವಾ ಮನಸ್ಸಿನಲ್ಲಿ ಏನೋ ಒಂದಷ್ಟು ಚಿಂತೆ, ಮನಸ್ಸಿನಲ್ಲಿ ಒತ್ತಡ ಇದೆ, ನಿಮಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಹೋದರೂ ಯಾಕೋ ಸ್ಯಾಟಿಸ್ಫೈಡ್ ಇಲ್ಲ, ಇಂತಹ ಒಂದು ಅವಸ್ಥೆ ಸಮಸ್ಯೆಗಳಿದ್ದಂತಹ ವ್ಯಕ್ತಿಗಳಿಗೆ ಆ ಭಗವಂತನನ್ನು ಏನೋ ನಿಮಗೆ ಉತ್ತಮವಾದಂತಹ ಸ್ಥಾನಮಾನಗಳು, ಗೌರವಗಳು ಸಿಗುವಂಥ ಚಾನ್ಸಸ್ ಬಹಳ ಇದೆ ಅಂತೇಳಿ ಹೇಳಬಹುದು. ಹಾಗೆ ಅನಂತರದಲ್ಲಿ ಧಾರ್ಮಿಕ ಮುಖಂಡರು ಯಾರ್ಯಾರು ಈ ರಾಶಿಯವರು ಇದ್ದರು ಅಂಥವರಿಗೆ
ಭಗವಂತನ ಸೇವೆಯನ್ನು ಅನನ್ಯವಾಗಿ ಮಾಡ್ತೀರಿ. ಅದರ ಜೊತೆಯಲ್ಲಿ ಹೆಚ್ಚಿನದಾದಂತಹ ಧಾರ್ಮಿಕ ಕ್ಷೇತ್ರಕ್ಕೆ ಪ್ರಯಾಣ ಮಾಡುವಂಥದ್ದು, ಹಾಗೆ ಗುರುಗಳ ಆಶೀರ್ವಾದ ಸಿಗುವಂಥದ್ದು, ಮತ್ತು ಮನಸ್ಸಿನಲ್ಲಿ ನೀವೇನೇನು ಅಂದ್ಕೊಂಡಿದ್ದೀರೋ ಈ ಕೆಲಸ ನನಗಾಗಬೇಕು, ಈ ಕೆಲಸ ಸಿಗಬೇಕು, ನನಗೆ ನಾನು ಇಂತಹ ಒಂದು ಜಗತ್ತಿಗೆ ಜನರಿಗೆ ಸಹಾಯ ಮಾಡಬೇಕು ಹೇಳುವಂಥ ಮನಸ್ಥಿತಿ ಇದೆ ಅಲ್ವಾ, ಅಂತಹ ಮನಸ್ಥಿತಿ ಒಳ್ಳೆ ರೀತಿಯಾಗಿ ಫಲಗಳನ್ನು ನೀಡುವಂಥ ಸಾಧ್ಯತೆಗಳಿದೆ ಅಂತೇಳಿ ಹೇಳಬಹುದು. ಮತ್ತು ಈ ಒಂದು ತಿಂಗಳಲ್ಲಿ ಒಳ್ಳೆಯವರ ಜೊತೆಗೆ ಜಾಸ್ತಿ ಸಹವಾಸ ನಿಮಗೆ ಈ ತಿಂಗಳಲ್ಲಿ ವೃದ್ಧಿಯಾಗುತ್ತದೆ. ಯಾಕಂದರೆ ಕೆಲವೊಂದು ಸಲ ನಮಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಕೂಡ ಭಗವಂತನ ಇಚ್ಛೆಯಿಂದ ಒಳ್ಳೆಯವರ ಸಹವಾಸ, ಒಳ್ಳೆಯವರ ಜೊತೆಗೆ ಬರೆಯುವಂಥದ್ದು ಇಂತಹದ್ದು ಜಾಸ್ತಿ ಆಗ್ತದೆ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಶುಭ ಅಂತೇಳಿ ಹೇಳ್ತೇನೆ. ನಿಮಗೆ ಬಹುಶಃ ಎಕ್ಸಾಮ್ ಎಲ್ಲ ಮುಗಿದು ಬಹಳ ಜನಕ್ಕೆ ರಿಸಲ್ಟ್ ಎಲ್ಲ ಬಂದಿದೆ ಅಂಥವರಿಗೆ ಮುಂದಿನ ಬಗ್ಗೆ ಬಹಳ ಚಿಂತನೆ ಮಾಡುವಂಥದ್ದು, ಮುಂದೆ ಈ ಗೋಲನ್ನು ರೀಚ್ ಮಾಡಬೇಕು, ಹೀಗೆ ನಾನು ಪಡೆಯಬೇಕು, ಹೀಗೆ ಹೋಗಬೇಕು, ಇಲ್ಲಿ ನಾನು ಈ ಥರ ಓದಬೇಕು ಹೇಳುವಂತಹ ಬಹಳ ಬೆಟ್ಟದಂಥ ಆಸೆ ಆಕಾಂಕ್ಷೆಗಳು ನೆರವೇರುವಂಥ ಸಾಧ್ಯತೆಗಳು ಬಹಳ ಇದೆ ಅಂತೇಳಿ ಹೇಳ್ತೇನೆ. ಆದರೆ ಈ ತಿಂಗಳಲ್ಲಿ ಒಂದು 4-5 ನೀವು ತಡೆಗಳನ್ನು ನೀವು ಮಾಡಿಕೊಳ್ಬೇಕು ನಿಮ್ಮ ಮನಸ್ಸಿಗೆ ನೀವು. ಯಾಕಂದರೆ ಆದಷ್ಟು ನಿಯಮಿತವಾಗಿ ಖರ್ಚನ್ನು ಮಾಡಬೇಕು. ಈ ತಿಂಗಳಲ್ಲಿ ಜಾಸ್ತಿ ಖರ್ಚು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಹಣಕಾಸು ಬರುವಂಥದ್ದಿದೆ, ಆದರೂ ಕೂಡ ಇತ್ತೀಚಿನ ದಿವಸದಲ್ಲಿ ಬಹಳ ನಿಮ್ಗೆ ಖರ್ಚು ಆಗ್ತಾ ಇದೆ. ಹಾಗಾಗಿ ಖರ್ಚಿನ ಬಗ್ಗೆ ಬಹಳ ಹುಷಾರಿಕೆಯಿಂದ ಇರಬೇಕು. ಎರಡನೇದಾಗಿ ಮನಸ್ಸನ್ನು ಬಹಳ ನಿಗ್ರಹವಾಗಿ ಇಟ್ಕೊಳ್ಬೇಕು. ಯಾಕಂದರೆ ಸುಖಾರ್ಥಿ ನಚೇತ್ ವಿದ್ಯಾರ್ಥಿ ನಚೇತ್ ಸುಖಂ ಎಂಬುದಾಗಿ ಹೇಳಿದ್ದಾರೆ. ನಿಮಗೆ ಯಾವುದಾದ್ರೂ ಒಂದು ಜಗತ್ತಿನಲ್ಲಿ ಬಿಡಬೇಕಂತೆ, ವಿದ್ಯೆ ಬರಬೇಕು, ಸುಖವನ್ನು ಬಿಡಬೇಕಂತೆ. ಯಾವಾಗೂ ಮನ್ಕೊಂಡಿರ್ತೇನೆ, ಸುಖ ಸಂತೋಷದಲ್ಲೇ ಇರ್ತೇನೆ ಅಂದರೆ ವಿದ್ಯೆ ಬಿಡಬೇಕಂತೆ. ಯಾವುದು ಅಂತೇಳಿ ನೀವು ತೀರ್ಮಾನ ಮಾಡಬೇಕು ವಿದ್ಯಾರ್ಥಿಗಳು. ಹಾಗಾಗಿ ಎಕ್ಸಾಮ್ ಎಲ್ಲ ಮುಗಿದಿದೆ, ರಿಸಲ್ಟ್ ಬಂದಿದೆ ಅಂತೇಳಿ ವಿದ್ಯೆಯನ್ನು ಜೀವನದ ಕೊನೆಯವರೆಗೂ ಬಿಡುವಂಥದ್ದಲ್ಲ. ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಆ ವಿದ್ಯೆ ಹೇಳುವಂಥದ್ದು ಬಹಳ ಮೇಲ್ಮಟ್ಟದ್ದು. ಅದಕ್ಕೆ ಬೆಲೆನೇ ಜೀವನದಲ್ಲಿ ಕಟ್ಟಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ಎಷ್ಟೆಷ್ಟು ವಿದ್ಯೆ ಓದ್ತೇವೋ, ಎಷ್ಟೆಷ್ಟು ನಾವು ಜಗತ್ತಿನಲ್ಲಿ ಬೆಳವಣಿಗೆ ಪಡ್ತಾ ಇರ್ತೇವೋ ಅಂತಹದಷ್ಟು ನಮಗೆ ಜೀವನದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು ಸಿಗ್ತಾ ಹೋಗ್ತದೆ. ಹಾಗಾಗಿ ವಿದ್ಯಾವಿಹೀನ ಪಶುಹು ಎಂಬುದಾಗಿ ಸುಭಾಷಿತದಲ್ಲಿ ಹೇಳಿದ್ರು. ಅಂದರೆ ಜ್ಞಾನಕ್ಕಷ್ಟೊಂದು ಮಹತ್ವವನ್ನು ಕೊಟ್ಟರು. ಹಾಗಾಗಿ ನನ್ನ ಎಕ್ಸಾಮ್ ಮುಗಿದೋಯ್ತಪ್ಪ, ಮೊನ್ನೆ ಒಬ್ಬರಿಗೆ ಮಗು ಕೇಳಿದೆ, ಏನಪ್ಪ ಆಯಿತು ಚೆನ್ನಾಗಿ ಆಯಿತು ಎಕ್ಸಾಮ್ ಎಲ್ಲ ಅಂತಂದರೆ, ಆಯಿತು ಅಂಕಲ್ ಅಲ್ಲೇ ಎಕ್ಸಾಮ್ ಎಲ್ಲ ಮುಗಿದೋಯ್ತು, ಇನ್ನೇನಿಲ್ಲ ಓದೋದಿಲ್ಲ ಆಟ ಆಡೋದು ಅಂತಂದ. ಕೊನೆಗೆ ಹೇಳಿದೆ, ದಿವಸಕ್ಕೆ 1 ಗಂಟೆ ಪ್ರಾಕ್ಟೀಸ್ ಬಿಡಬೇಡ. ಜೀವನದಲ್ಲಿ ಪ್ರಾಕ್ಟೀಸು ಓದುವಂಥದ್ದನ್ನು ಬಿಡಬಾರದು. ಬಿಡದೇ ಗಟ್ಟಿಯಾಗಿ ಇಟ್ಕೊಂಡಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕತೆಗಳಿಗೆ ಹೋಗುತ್ತದೆ. ಹಾಗಾಗಿ ಅದನ್ನು ನಾವು ಎಡೆಬಿಡದೇ ನಾವು ಸಾಧನೆ ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಆಲಸ್ಯತನವನ್ನು, ಹಾಗೆ ಸುಖ ಸಂತೋಷಗಳ ಜಾಸ್ತಿ ಬಗ್ಗೆ ಗಮನಗಳನ್ನು ಕಡಿಮೆ ಮಾಡ್ತಾ ಆದಷ್ಟು ವಿದ್ಯಾಭ್ಯಾಸ ಆದಷ್ಟು ಏನಿದೆಯೋ ಅದನ್ನು ನಮ್ಮ ಮನಸ್ಸಿಗೆ ಯಾವುದು ಬೇಕು ಅಂತ ಅನಿಸುತ್ತೋ ಓದಲಿಕ್ಕೆ ಅಂಥ ಸಬ್ಜೆಕ್ಟನ್ನು ಬಹಳ ಜನ ಪಾಲಕರು ಕೇಳ್ತಾರೆ ನಮ್ಮ ಹತ್ರ, ಯಾವ ಸಬ್ಜೆಕ್ಟ್ ತೆಗೆದುಕೊಂಡು ಚೆನ್ನಾಗಿ ಆಗ್ತದೆ ಅಂತ. ಯಾಕಂದರೆ ನಮ್ಮ ಮನಸ್ಥಿತಿ ಒಂಥರ ಇರ್ತದೆ, ವಿದ್ಯಾರ್ಥಿಗಳ ಮನಸ್ಥಿತಿ ಒಂಥರ ಇರ್ತದೆ, ಜಾತಕದ ಪ್ರೆಡಿಕ್ಟ್ ಇನ್ನೊಂಥರ ಇರ್ತದೆ. ಹಾಗಿಂದಾಗೂ ಕೂಡ ಅವರ ಮನಸ್ಸಿಗೆ ಯಾವ ವಿದ್ಯೆ ಹತ್ತುತ್ತದೆಯೋ, ಯಾವ ವಿದ್ಯೆ ಆಗುತ್ತದೆಯೋ ಅಂತಹ ವಿದ್ಯೆಯನ್ನು ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ನಾವು ಅಂತಹ ವಿದ್ಯೆಗಳ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು, ಅಂತಹ ವಿದ್ಯೆಗಳ ಬಗ್ಗೆ ಜಾಸ್ತಿ ಪ್ರಯತ್ನವನ್ನು ಮಾಡಬೇಕು. ಆವಾಗ ಬಹಳ ಒಳ್ಳೆಯದಾಗ್ತದೆ. ಹಾಗಾಗಿ ಆದಷ್ಟು ನೀವು ಮನಸ್ಸನ್ನು ನಿಗ್ರಹ ಮಾಡ್ತಾ ಆಲಸ್ಯತನವನ್ನು ಕಡಿಮೆ ಮಾಡ್ತಾ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಭಾರಿ ಹೋರಾಟ ಮಾಡಬೇಕು ನೀವು. ಹಾಗಿದ್ದಾಗ ಬಹಳ ಬೇಗನೆ ಅಚೀವ್ ಆಗುವಂಥ ಸಾಧ್ಯತೆಗಳು. ಬುಧಾದಿತ್ಯ ಯೋಗ ಆಗಿದೆ ನಿಮಗೆ. ಮುಂದೆ ನಾನು ಹೇಳಿದ್ದಲ್ಲಿ 5 ವರ್ಷಕ್ಕೆ 10 ವರ್ಷಕ್ಕೆ ನಿಮಗೆ ನೆನಪಿಗೆ ಬರಬಹುದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಚಿನ್ನದಂಥ ಸಮಯ ಅಂತೇಳಿ ಹೇಳ್ತೇನೆ. ಹಾಗೆ ಅನಂತರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಥವಾ ಬೇರೆ ಬೇರೆ ಪ್ರತಿಯೊಬ್ಬರಿಗೂ ಕೂಡ ಕೆಟ್ಟ ಅಭ್ಯಾಸ ಒಳ್ಳೆಯ ಅಭ್ಯಾಸ ಎರಡೂ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ನಮಗೆ ಕೆಟ್ಟ ಅಭ್ಯಾಸ ಅಂತ ಅನಿಸಿದ ತಕ್ಷಣವೇ ಅದೆಲ್ಲ ಬಿಟ್ಟು ಬಿಡಬೇಕು. ಆದಷ್ಟು ಒಳ್ಳೆ ರೀತಿಯಾದಂಥ ಚಿಂತನೆ, ಒಳ್ಳೆ ರೀತಿಯಾದಂಥ ಅಭ್ಯಾಸಗಳನ್ನು ನಾವು ಆದಷ್ಟು ರೂಢಿ ಮಾಡ್ತಾ ಹೋಗಬೇಕು. ಅದರಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಮತ್ತು ಈ ತಿಂಗಳಲ್ಲಿ ನೋಡಿ ದಶಮದಲ್ಲಿ ಶುಕ್ರ ಬಂದಿದ್ದಾನೆ. ಹಾಗಾಗಿ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ನನಗೆ ಕಷ್ಟ ಇದ್ದಾಗ ನನಗೆ ಹಣ ಬೇಕಾಗತ್ತೆ ಹೇಳುವಂತಹ ಮನಸ್ಥಿತಿ ಇಟ್ಕೊಂಡು ಹಾಕುವಂತಹ ಒಂದು ಸ್ಥಿತಿ ಮಾಡಿಕೊಳ್ಳಿ. ಒಂದು ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡುತ್ತದೆ. ಇಲ್ಲ ಅಂತಾದರೆ ಬರೀ ಎಲ್ಲ ದುಡ್ಡೆಲ್ಲ ಖರ್ಚು ಬಂದದೆಲ್ಲ ಖರ್ಚು ಮಾಡ್ತಾ ಹೋಗಿಬಿಡ್ತೇವೆ. ಹಾಗಾಗಿ ಕಷ್ಟವಾಗುತ್ತೆ. ಮತ್ತು ಆರೋಗ್ಯ ವಿಷಯದಲ್ಲಿ ತಕ್ಕ ಮಟ್ಟಿಗೆ ರವಿ ದಶಮದಲ್ಲಿ ಬಂದ ಸುದೃಢವಾದಂಥ ಆರೋಗ್ಯವನ್ನು ಕೊಡಬಹುದು. ಈ ತಿಂಗಳಲ್ಲಿ ಏನೋ ಆರೋಗ್ಯವೇ ಇಲ್ಲ, ಬಹಳ ಚಿಂತೆ ಆಗ್ತಾ ಇದೆ, ಬಹಳ ಟೆನ್ಷನ್ ಆಗ್ತಾ ಇದೆ ಅಂತೇಳಿ ಅನಿಸ್ಲಿಕ್ಕಿಲ್ಲ. ಒಟ್ಟಿನಲ್ಲಿ ಆರೋಗ್ಯಕ್ಕೆ ತಕ್ಕ ಮಟ್ಟಿಗೆ ಅನುಕೂಲತೆಗಳನ್ನು ಕೊಡಬಹುದು. ಮತ್ತು ಯಾರ್ಯಾರು ಉದ್ಯೋಗಗಳನ್ನು ಕಳ್ಕೊಂಡಿದ್ರು ಅಂಥವ್ರಿಗೆ ಈ ತಿಂಗಳಲ್ಲಿ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ. ಉದ್ಯೋಗ ಕಳ್ಕೊಂಡಿದ್ದೇನೆ, ಏನು ಮಾಡೋದು, ನನ್ನ ಹಣೆ ಬರವೇ ಸರಿ ಇಲ್ಲ. ಬಹಳ ಜನ ವ್ಯಥೆಯನ್ನು ಪಡ್ತಾರೆ. ಆ ವ್ಯಥೆ ಪಡುವಂಥದ್ದಲ್ಲ, ಪ್ರಾಬ್ಲಮ್ ಬಂದ ತಕ್ಷಣವೇ ಏನು ಮಾಡಿದ್ರೆ ಸಾಲ್ವ್ ಆಗುತ್ತೆ, ಏನು ಮಾಡ್ಕೊಂಡು ಹೊರಗಡೆ ಬರಬೇಕು ಹೇಳೋದನ್ನು ನಾವು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಮರಕ್ಕೆ ಬರದೆ ಮನುಷ್ಯನಿಗೆ ಬರೋದು ಕಷ್ಟ ಆಳುವಂಥದ್ದು, ಯಾರಿಗೂ ಹೊರತುಪಡಿಸೋದಿಲ್ಲ. ಆದರೆ ಆ ಕಷ್ಟ ಬಂದ ತಕ್ಷಣವೇ ಅದನ್ನು ಏನು ಮಾಡ್ಕೊಂಡು ಹೊರಗಡೆ ಬರಬೇಕು ಹೇಳೋದನ್ನು ಚಿಂತನೆ ಮಾಡಬೇಕು. ಹಾಗೆ ಸಿನಿಮಾ ರಂಗದಲ್ಲಿರುವಂಥವರು,
ಹಾಗೆ ಆರ್ಟನ್ನು ಬರವಣಿಗೆ ಚಿತ್ರಕಲೆಯಲ್ಲಿರುವಂತಹ ವ್ಯಕ್ತಿಗಳು ಇಂಥವರಿಗೆಲ್ಲ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ವಿಶ್ವಾಸಗಳು ಅವಕಾಶಗಳು ಎಲ್ಲ ಸಿಗುವಂಥ ಚಾನ್ಸಸ್ ಇದೆ. ಪ್ರಯತ್ನಗಳನ್ನು ಮಾಡಿ. ಮತ್ತು ಧನಸ್ಥಾನದಲ್ಲಿ ಕುಜನಿದ್ದಾನೆ, ಹಾಗಾಗಿ ಸ್ವಲ್ಪ ಭೂಮಿ ವ್ಯಾಪಾರ ವ್ಯವಹಾರ ಮಾಡುವವರು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು ಅಥವಾ ಬ್ರೋಕರ್ಸ್ ಇರಬಹುದು, ಇಂಥ ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮಲ್ಲೇ ಹೆಚ್ಚಿನದಾದಂತಹ ಚೇತರಿಕೆ ಆಗಬಹುದು. ಯಾಕಂದರೆ ಯುಗಾದಿ ಮುಗಿತು, ಯಾವುದೂ ವ್ಯಾಪಾರ ವ್ಯವಹಾರ ಇಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ದರೆ ಟಕ್ಕಂತ ಯಾವುದೋ ಒಂದು ಕ್ಲಿಕ್ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ತಕ್ಕ ಮಟ್ಟಿಗೆ ಅನುಕೂಲತೆಗಳನ್ನು ಕೂಡ ನೀವು ಕಾಣುವಂಥ ಸಾಧ್ಯತೆಗಳಿದೆ. ಮತ್ತು ವಿದೇಶದಿಂದ ಕೆಲಸಕ್ಕೆ ಹೆಚ್ಚಿನದಾದಂಥ ಅವಕಾಶಗಳು ಸಿಗುತ್ತೆ ನಿಮ್ಮ ರಾಶಿಯವರಿಗೆ. ಯಾಕಂದರೆ ರಾಹು ಸದ್ಯಕ್ಕಿದ್ದಾನೆ ದಶಮದಲ್ಲಿ, ರಾಹು ಮತ್ತೆ ಹಿಂದಕ್ಕೆ ಹೋಗಿಬಿಡ್ತಾನೆ. ಹಾಗಾಗಿ ಸದ್ಯಕ್ಕೆ ಈ ಸಮಯದಲ್ಲಿ ನಿಮಗೆ ರಾಹುವಿನ ಪ್ರಬಲವಾದಂಥ ಅಂಶದಿಂದ ಎಲ್ಲೋ ಒಂದು ಹೊರದೇಶ ಉದ್ಯೋಗಕ್ಕಾಗುವಂಥದ್ದು, ಹೊರದೇಶಕ್ಕೆ ಅಪ್ಲಿಕೇಶನ್ ಹಾಕುವಂಥದ್ದು, ಒಂದು ಕಡೆ ಸೆಲೆಕ್ಟ್ ಆಗುವಂಥ ಸಾಧ್ಯತೆಗಳು, ಅಥವಾ ವೀಸವೇ ಆಗಿಲ್ಲ ಹೋಗಬೇಕು ಅಂತಿದ್ರೆ ಮನಸ್ಸಿನ ತುಳಿತ, ಹೋಗಬೇಕು ಹೇಳುವಂಥದ್ದಿದೆ. ಈ ಮಿಥುನ ರಾಶಿಯವರಿಗೆ ಹೇಗೆ ಅಂತಂದರೆ ನಾನು ಮಾಡಬೇಕು ಹೇಳುವಂಥ ಹಠ ಇದೆ ನೋಡಿ, ಅದರಲ್ಲೂ ಕೂಡ ಆರ್ದ್ರಾ ನಕ್ಷತ್ರದವರ ಹಠಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಖಂಡಿತ ಇರಬೇಕು ಮನುಷ್ಯನ ಜೀವನದಲ್ಲಿ. ಕೆಲವೊಂದು ಸುಮ್ಮನೆ ಇದ್ರೇನೂ ಕೆಲಸ ಆಗುವುದಿಲ್ಲ, ನಾವು ಅದನ್ನು ಛಲದಿಂದ ಮಾಡಬೇಕು. ಛಲದಂಕ ಮಲ್ಲನಾಗಿ ಈ ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಬೇಕು, ಅನುಕೂಲ ಆಗ್ತದೆ. ಹಾಗೆ ಮನೆಯವರ ಜವಾಬ್ದಾರಿ ಜಾಸ್ತಿ ಬೀಳುವಂಥ ಸಾಧ್ಯತೆಗಳಿದೆ. ಮನೆಯವರು, ಕುಟುಂಬ, ಇಂತಹ ಜವಾಬ್ದಾರಿಗಳು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಬಿದ್ದು ಎಲ್ಲರಿಗೂ ಕೂಡ ನೀವು ಯಜಮಾನರೇ ಆಗೇ ಇರ್ತೀರಿ. ಮಿಥುನ ರಾಶಿಯವರ ಯಜಮಾನರೇ ಬಹಳ ಬುದ್ಧಿ ಸಾಮರ್ಥ್ಯ ಕೊಟ್ಟಿದ್ದಾನೆ. ಆದರೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಆಗತ್ತೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದಷ್ಟೊತ್ತಿಗೆ, ಯಾಕಂದರೆ ಗುರು 12ನೇ ರಾಶಿಯಲ್ಲಿದ್ದಾನೆ, ಜಾಸ್ತಿ ಪ್ರಯತ್ನವನ್ನು ಮಾಡಿ. ಆ ಪ್ರಯತ್ನ ಎಷ್ಟು ಭಗವಂತ ಕೊಡ್ತಾನೋ ಗೊತ್ತಿಲ್ಲ, ಆದರೂ ಕೂಡ ತಕ್ಕ ಮಟ್ಟಿಗೆ ಪ್ರಯತ್ನಗಳನ್ನು ಮಾಡಿ, ಪ್ರಯತ್ನ ಬಿಡಬೇಡಿ. ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದ ಜೊತೆಗೆ ಈ ತಿಂಗಳಲ್ಲಿ ಬೆರೆಯುವಂಥ ಸಾಧ್ಯತೆಗಳು. ಮತ್ತು ಸ್ವಲ್ಪ ಅನ್ನಾಹಾರಗಳು ಬಹಳ ಶುದ್ಧಿಯಾಗಿ ಊಟ ತಿಂಡಿಗಳನ್ನು ಮಾಡಿಕೊಳ್ಳಿ. ಸಣ್ಣ ಪುಟ್ಟ ಹೊಟ್ಟೆ ಕೆಟ್ಟುವಂಥದ್ದು, ಸ್ವಲ್ಪ ಏನೋ ಬೇರೆ ಕಡೆ ನೀರು ಕುಡಿದಿದ್ದೇನೆ ಗಂಟಲು ಹಿಡ್ಕೊಳ್ತದೆ, ಹೀಗಾಗುವಂಥ ಸಾಧ್ಯತೆಗಳು. ಅಥವಾ ಎಲ್ಲ ಚೆನ್ನಾಗಿತ್ತಪ್ಪ, ಯಾಕೋ ಸ್ವಲ್ಪ ಸರಿ ಇಲ್ಲ ಅಂತೇಳಿ ಮನಸ್ಸಿನಲ್ಲಿ ಅನಿಸುವಂಥದ್ದು ಹೀಗಾಗತ್ತೆ. ಹಾಗಾಗಿ ಮೃಷ್ಟಾನ್ನ ಭೋಜನ ಮಾಡುವಂತಹ ಪರಿಸ್ಥಿತಿ ಇದ್ರೂ ಕೂಡ ನೀವು ಸ್ವಚ್ಛವಾದಂಥ ಅನ್ನ ಆಹಾರಗಳನ್ನೇ ಸ್ವೀಕಾರ ಮಾಡಿ. ಯಾಕಂದರೆ ಅದರ ಮೂಲವನ್ನು ಕುಲಂಕುಷವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಎಲ್ಲೋ ಒಂದು ಕಡೆ ಹೋಗಿ ತಿನ್ಕೊಂಬಂದೇ ಹೇಳುವಂಥದ್ದೆಲ್ಲ. ಊಟ ಮಾಡುವಾಗ ಅನ್ನ ಹೇಳುವಂಥದ್ದು ಎಲ್ಲಿ ಸೃಷ್ಟಿಯಾಯಿತು, ಹೇಗೆ, ಯಾರು ಮಾಡಿದ್ದಾರೆ, ಎಲ್ಲ ಶುದ್ಧತೆಯನ್ನು ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆಗೆ ನಾವು ಧೂಳು ಗಲೀಜು ಇರುವಂತಹ ಅನ್ನಾಹಾರಗಳನ್ನು ಸೇವನೆ ಮಾಡಬಾರ್ದು. ಈಗನಕ ಎಲ್ಲಿ ಹೋದರೂ ಕೂಡ ಕೆಮಿಕಲ್ಸ್ ಮಿಶ್ರವಾಗಿದೆ. ಹಾಗಾಗಿ ಆದಷ್ಟು ಶುದ್ಧವಾದಂಥ ಆಹಾರ ಸ್ವೀಕಾರ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಯಾರ್ಯಾರು ವ್ಯಾಪಾರಗಳನ್ನು ಆರಂಭ ಮಾಡಬೇಕು ಅಂದ್ಕೊಳ್ತಿರೋ ಅಂಥವ್ರಿಗೆ ಈ ತಿಂಗಳು ಅಷ್ಟೊಂದು ಶುಭವಾದದ್ದಲ್ಲ. ಹಾಗಾಗಿ ತಕ್ಕ ಮಟ್ಟಿಗೆ ನಿಮ್ಗೆ ಅನುಕೂಲ ಇದ್ದಾಗ ಪ್ರಯತ್ನ ಮಾಡ್ಕೊಳ್ಳಿ. ಈ ತಿಂಗಳಲ್ಲಿ ಏನೋ ಒಂದು ಬಿಸ್ನೆಸ್ ಶುರು ಮಾಡಿಬಿಡ್ತಾನೆ, ಏನೋ ಒಂದು ಅನುಕೂಲ ಮಾಡ್ತೇನೆ ಹೇಳುವಂತಹ ಪ್ರಯತ್ನಗಳು ಬೇಡ. ಮತ್ತು ಯಾವುದಾದ್ರೂ ಬಿಲ್ಡಿಂಗ್ ಬಾಡಿಗೆಗೆ ಬರಬೇಕು, ಏನೋ ಒಂದು ಸೇಲ್ ಆಗಬೇಕು, ಇಂತಹ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದ್ದಾವೆ. ಚಿಂತೆ ಮಾಡುವಂಥದ್ದು ಬೇಡ. ಹಾಗೆ ದೈವಾನುಗ್ರಹದಿಂದ ಅಲ್ಪ ಸ್ವಲ್ಪ ಮದುವೆ ಆದವರಿಗೆ ನಾನು ಹೇಳ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆಗೆ ಸಂತಾನ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಗುವಂಥದ್ದು, ಇಂಥ ಅವಕಾಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇದಿಷ್ಟು ನಿಮಗೆ ಈ ತಿಂಗಳಲ್ಲಿ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗಬಹುದು. ಇನ್ನು ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ ಅಂತಂದರೆ, ಮೃಗಶಿರ ನಕ್ಷತ್ರ 3 ಮತ್ತು 4ನೇ ಪಾದದವರು ನೋಡಿ, 6ನೇ ತಾರೀಕಿಗೆ ಶ್ರೀರಾಮನವಮಿ ಇದೆ. ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರಾಮನಾಮಸ್ಮರಣೆ ಮಾಡಿ. ರಾಮತಾರಕ ಮಂತ್ರವನ್ನು ಪುನಃ ಪುನಃ ಪಠನೆ ಮಾಡಿ. ಈ ರಾಮತಾರಕ ಮಂತ್ರದ ಅನುಗ್ರಹದಿಂದ ಬಹಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಯಾಕಂದರೆ ಆ ರಾಮನು ಮಂಗಲವನ್ನು ಉಂಟು ಮಾಡುವಂತಹ ಒಂದು ದೇವರು. ಜಗತ್ತಿನಲ್ಲಿ ನೀವು ಶುಭವಾಗಬೇಕು, ರಾಮನಾಮಸ್ಮರಣೆ ಮಾಡಿ. ಯಾಕಂದರೆ ದೊಡ್ಡ ದೊಡ್ಡ ನಮತ್ರ ಮಂತ್ರಗಳನ್ನು ತಂತ್ರಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೂ ಆ ರಾಮನ ನಾಮಸ್ಮರಣೆ ಬಹಳ ಒಳ್ಳೆಯದು ಮಾಡುತ್ತದೆ. ಇನ್ನು ಆರ್ದ್ರಾ ನಕ್ಷತ್ರ 12ನೇ ತಾರೀಕಿಗೆ ಹುಣ್ಣಿಮೆ ಇದೆ ನೋಡಿ. ಹಾಗಾಗಿ ಸಾಧ್ಯವಾದರೆ ಒಂದು ಪುಟ್ಟದಾಗಿ ಎಲ್ಲರೂ ದೇವಸ್ಥಾನದಲ್ಲೆಲ್ಲ ಮಾಡ್ತಾ ಇರ್ತಾರೆ ಸಾಮೂಹಿಕವಾದಂಥ ಸತ್ಯನಾರಾಯಣ ಸ್ವಾಮಿ ಪೂಜೆ. ಅಲ್ಲಿ ಹೋಗಿ ಒಂದು ಭಾಗವಹಿಸಿ, ಅಟ್ಲೀಸ್ಟ್ ನಮ್ಮ ಕೈಲಾದ ಮಟ್ಟಿಗೆ ಸತ್ಯನಾರಾಯಣ ಸ್ವಾಮಿಯಲ್ಲಿ ಪೂಜೆ ಭಾಗವಹಿಸಿ ಎಷ್ಟಾಗುತ್ತೋ ಅಷ್ಟು ಮಾಡುವಂಥ ಪ್ರಯತ್ನ ಮಾಡಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮನೆಯಲ್ಲೇ ಮಾಡಬೇಕು, ನಿಮ್ಮ ಕೈಯಲ್ಲಿ ಕಷ್ಟ ಇದ್ದಾಗ ಆಗದೇ ಇರಬಹುದು. ಸಾಮೂಹಿಕವಾಗಿ ಮಾಡುವಾಗ ಒಂದು 50 ರೂಪಾಯಿ 100 ರೂಪಾಯಿ ಎಲ್ಲ ಸೇವೆ ಕೊಟ್ಕೊಂಡು ಮಾಡ್ಕೊಂಬರುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ನೀವು ಬಹಳ ಮುಖ್ಯವಾಗಿ ನೋಡಿ, 14ನೇ ತಾರೀಕಿಗೆ ಸೌರ ಯುಗಾದಿ ಇದೆ. ಈ ದಿವಸ ನೀವು ಎಲ್ಲಾದರೂ ನದಿಯೋ ಅಥವಾ ತೀರ್ಥಕ್ಷೇತ್ರವೋ ಅಥವಾ ಎಲ್ಲಾದರೂ ಹೊರಗಡೆಯಿಂದ ತಂದ ತೀರ್ಥ ದ್ರವ್ಯಗಳಿದ್ದರೆ ಮನೆಗೆ ತೆಗೆದುಕೊಂಬಂದು ಅದನ್ನು ಸ್ನಾನ ಮಾಡಿ ತಲೆಗೆ ಹಾಕ್ಕೊಂಡು ಭಗವಂತ ನಾಮಸ್ಮರಣೆ ಮಾಡಿ. ಆ ಭಗವಂತನ ನಾಮಸ್ಮರಣೆಯಿಂದ ಆ ದೈವಾನುಗ್ರಹದಿಂದ ಬಹಳ ಶುಭವಾಗುತ್ತೆ. ಇದಿಷ್ಟು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಮಿಥುರಾಶಿಯವರಿಗೆ ಭಗವಂತನ ದಯಪಾಲಿಸಲಿ, ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.